ಹಗ್ಗಾಯ 2ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಮ್ಮ ಕುಟುಂಬದಲ್ಲಿ ದೇವರು ಇರುವಂತಹ ಎಲ್ಲ ಅಸಮಾಧಾನ ಸಂಗತಿಗಳನ್ನ ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಗಲಿಬಿಲಿಗಳನ್ನ ಆತನ ತೆಗೆದಾಕಿ ದೇವರು ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮಗೆ ವಿರೋಧವಾಗಿ ಅನೇಕ ಸಂಗತಿಗಳನ್ನು ಏನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ. ನಮ್ಮ ಸಮಾಧಾನವನ್ನ ಬಾಧಿಸುವಂತಹ ಸಂಗತಿಗಳು ಹೋರಾಡಿಕೊಂಡಿರುವಂತದ್ದಾಗಿದೆ. ನಮ್ಮ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ಖಂಡಿತವಾಗಿಯೂ ನಮ್ಮ ಮಾರ್ಗಗಳಲ್ಲಿ ಏನ್ ಮಾಡುವವರಾಗಿದ್ದಾರೆ ಅಂದರೆ ಒಂದು ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ, ಒಂದು ನೆಮ್ಮದಿಯನ್ನು ಅನುಗ್ರಹಿಸುವವರಾಗಿದ್ದಾರೆ, ಒಂದು ಸಂತೋಷವನ್ನು ಉಂಟು ಮಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಪರಿಸ್ಥಿತಿಗಳು ಅನ್ನುವಂಥದ್ದು ನಮ್ಮ ಮುಂದೆ ನಿಂತುಕೊಳ್ಳುವಾಗ ನಮ್ಮಲ್ಲಿರುವಂತಹ ಒಂದು ಸಮಾಧಾನವನ್ನು ನಾವೇನ್ ಮಾಡುವವರಾಗಿದ್ದೇವೆ, ಕಳೆದುಕೊಳ್ಳುವವರಾಗಿದ್ದೇವೆ, ಕಳವಳಕ್ಕೆ ಒಳಪಡುವವರಾಗಿದ್ದೇವೆ, ಗಲಿಬಿಲಿಗೆ ಒಳಪಡುವವರಾಗಿದ್ದೇವೆ. ಅದೇ ದೇವರ ಆತ್ಮನಿಗೆ ನಾವು ಒಪ್ಪಿಸಿಕೊಳ್ಳುವಾಗ, ದೇವರೇ ಈ ಒಂದು ಸಂಗತಿ ನನ್ನ ಜೀವಿತದಲ್ಲಿರುವಂತಹ ಸಮಾಧಾನವನ್ನ ಬಾಧಿಸ್ತಾ ಇದೆ, ನನ್ನ ಜೀವಿತದಲ್ಲಿರುವಂತಹ ಸಂತೋಷವನ್ನ ಇದು ಬಾಧಿಸ್ತಾ ಇದೆ ಸ್ವಾಮಿ. ದೇವರೇ ಇದರಲ್ಲಿ ಒಂದು ಸಮಾಧಾನವನ್ನು ಉಂಟು ಮಾಡು. ದೇವರೇ ನಿನ್ನ ಸಮಾಧಾನ ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡಲಿ. ದೇವರೇ ನಿನ್ನ ಸಮಾಧಾನ ನನ್ನ ಕೆಲಸ ಕಾರ್ಯಗಳಲ್ಲಿ ಕ್ರಿಯೆ ಮಾಡಲಿ. ದೇವರೇ ನಿನ್ನ ಸಮಾಧಾನ ನನ್ನ ಸಭೆಯಲ್ಲಿ ಕ್ರಿಯೆ ಮಾಡಲಿ ಎಂದು ಹೇಳುವಾಗ ಖಂಡಿತವಾಗಿಯೂ ಆತನ ಏನ್ ಮಾಡುವನಾಗಿದೆ, ಒಂದು ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ, ಒಂದು ಸಂತೋಷವನ್ನು ಕಳುಹಿಸಿಕೊಡುವವನಾಗಿದ್ದಾನೆ. ಆತನ ಸಮಾಧಾನವು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವಾಗ ಸಕಲ ವಿಷಯಗಳಲ್ಲಿಯೂ ಅದು ನಮ್ಮನ್ನ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ಸೈತಾನನು ನಮ್ಮ ಸಮಾಧಾನಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಹಾಳು ಮಾಡಿ ಬಿಡುವವನಾಗಿದ್ದಾನೆ. ಒಂದು ಗಲಿಬಿಲಿಯಾದ ಕ್ರಿಯೆಗಳನ್ನ ನಮ್ಮ ಜೀವಿತದಲ್ಲಿ ಕಳುಹಿಸಿಕೊಡುವವನಾಗಿದ್ದಾನೆ. ಒಂದು ಆಪತ್ತಾದ ಸಂಗತಿಗಳನ್ನ ನಮ್ಮ ಮೇಲೆ ಬರುವಂತೆ ಮಾಡುವವನಾಗಿದ್ದಾನೆ. ಅದೇ ಕರ್ತನಿಗೆ ನಾವು ಸ್ಥಳವನ್ನ ಕೊಡುವಾಗ ಆತನ ನಮ್ಮ ಕುಟುಂಬದಲ್ಲಿ ಸಮಾಧಾನವನ್ನ ಕೊಡುವವರಾಗಿದ್ದಾರೆ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನ ಕೊಡುವವರಾಗಿದ್ದಾರೆ, ನಮ್ಮ ಹೃದಯದಲ್ಲಿ ಆತನ ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ. ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಇರುವುದರಿಂದ ನಮ್ಮ ಜೀವಿತದಲ್ಲಿರುವ ಎಲ್ಲ ಕಳವಳದ ಸಂಗತಿಗಳು ಮಾರ್ಪಟ್ಟು ಆತನು ನಮಗೆ ಸಮಾಧಾನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ನೀನೊಂದು ಸಮಾಧಾನವನ್ನು ಉಂಟು ಮಾಡಿ ಒಂದು ಸಂತೋಷವಾಗಿ ನಿನ್ನ ಜನರ ನಡು ಹೋಗುವಂತ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.